ಮುಖ್ಯಾಂಶಗಳು. ನಮ್ಮಲ್ಲಿ ಕನ್ನಡ ಮಾಧ್ಯಮ, ಉರ್ದು ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದ 3 ಮಾಧ್ಯಮದಲ್ಲಿ ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ. ರೆಗ್ಯುಲರ್ ಫ್ರೆಶ್ 2274 ಗಂಡು, 2175 ಹೆಣ್ಣು, ಟೋಟಲಾಗಿ 4349 ಮಕ್ಕಳಿದ್ದಾರೆ. ಅದೇ ರೀತಿಯಾಗಿ ಪ್ರೈವೇಟ್ ಫ್ರೆಶ್ ಮಕ್ಕಳಂದರೆ ಗಂಡು 57, ಹೆಣ್ಣು 24, ಅಂದರೆ 81 ಮಕ್ಕಳು ಪ್ರೈವೇಟ್ ಫ್ರೆಶ್ ಆಗಿದ್ದಾರೆ. ರೆಗ್ಯುಲರ್ ರಿಪೀಟರ್ಸ್ ಮಕ್ಕಳು ಗಂಡು ಮಕ್ಕಳು 136, ಹೆಣ್ಮಕ್ಳು 24, ಒಟ್ಟು 157. ಅದೇ ರೀತಿ ಪ್ರೈವೇಟ್ ರಿಪೀಟರ್ ಮಕ್ಕಳು ಗಂಡು 14, ಹೆಣ್ಣು 2, ಅಂದರೆ 16. ಒಟ್ಟಾರೆ ನಮ್ಮ ಇಂಡಿ ತಾಲೂಕಿನಲ್ಲಿ ಬರೆಯತಕ್ಕಂಥ ಮಕ್ಕಳು ಗಂಡು ಮಕ್ಕಳು 2481, ಹೆಣ್ಣು ಮಕ್ಕಳು 2225. ಅಂದರೆ ಒಟ್ಟಾರೆ ಈ ಸಲ ಪರೀಕ್ಷೆ ಬರೀತಕ್ಕಂಥ ಮಕ್ಕಳ ಸಂಖ್ಯೆ 4706 ಇದೆ. ನಮ್ಮಲ್ಲಿ ಇಂಡಿ ತಾಲೂಕಿನಲ್ಲಿ ಒಟ್ಟು ಪರೀಕ್ಷೆ ಕೇಂದ್ರಗಳು 19 ಇದೆ. ಸಿಟಿನಲ್ಲಿ 9 ಇದೆ, ಗ್ರಾಮೀಣ ವಲಯದಲ್ಲಿ 19 ಇದೆ. ಈ ಎಲ್ಲ ಪರೀಕ್ಷೆ ಕೇಂದ್ರಗಳಲ್ಲಿ ವೆಬ್ ಬೇಸ್ಡ್ ಕ್ಯಾಮ್ರಾ ವ್ಯವಸ್ಥೆ ಮಾಡಲಾಗಿದೆ. ಪವರ್ ಡಿಸ್ಟರ್ಬ್ ಆಗಬಾರ್ದು ಅಂತ 5 ಅವರ್ಸ್ ಬ್ಯಾಕಪ್ ಅಂತ ಬ್ಯಾಟ್ರಿನೂ ಕೂಡ ಇಟ್ಟಿದ್ದೀವಿ. ಎಲ್ಲ ಮಾಹಿತಿಗಳನ್ನು ನಮ್ಮ ಚೀಫ್ಗೆ, ಕಸ್ಟೋಡಿಯನ್ಗೇನು ಮಾಹಿತಿ ನೀಡಲಾಗಿದೆ. ಪಾರದರ್ಶಕತೆಯಿಂದ ನಾವು ಈ ಸಲ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಇಲಾಖೆಯಿಂದ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಸಭೆಗಳನ್ನು ನಡೆಸಿ, ಅಂದರೆ ಯಾವ ಮಗು ಶಾಲೆಗೆ ಸೇರುತ್ತೆ, ಆ ಮಗು ಕಡ್ಡಾಯವಾಗಿ SSLC ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಶಾಲೆಗಳಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿರೋದಿದೆ. ಸರ್ಕಾರದಿಂದ ಏನೇನು ಸುತ್ತೋಲೆ ಬಂದಿದೆ ಅಥವಾ ಮತ್ತು ನಮ್ಮ ಪಾಟೀಲ್ ಕೂಡ 2 ಕಾರ್ಯಾಗಾರದಲ್ಲಿ ಭಾಗವಹಿಸಿ, ಅಂದರೆ ಫಸ್ಟ್ ಕಾರ್ಯಾಗಾರದಲ್ಲಿ ನಾವು ಲೋ ಮಕ್ಕಳು ಅಂದರೆ ಬಿಲೋ ಪರ್ಸೆಂಟೇಜ್ ಕಲಿಸ್ಬಿಟ್ಟು ಒಂದು ಸರ್ಕಾರದಿಂದ LBL ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಒಂದು ಪ್ರಶ್ನೆ ಕೋಟಿ ಇದೆ. ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟು ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಮಕ್ಕಳನ್ನು ಬರೆಯೋಕ್ಕೆ ರೂಢಿ ಮಾಡಿಸಿ ಈ ಸಲದ್ದು 100% ಟಾರ್ಗೆಟ್ ಆಗಬೇಕಂತ ನಾವು ಪ್ರಯತ್ನ ಮಾಡಿದ್ದಾಗಿದೆ. ಸೊ ನಿಮ್ದೆಲ್ಲರಿಗೂ ಸಹಕಾರ, ನಮ್ಮ ಎಲ್ಲ ಶಿಕ್ಷಕರು, ನಮ್ಮ ಇಲಾಖೆಯವರು ಎಲ್ಲ ಸೇರಿ ಒಟ್ಟಾರೆ ಈ ಸಲ ನಮ್ಮ SSLC ಪರೀಕ್ಷೆ ಉತ್ತಮವಾಗಿ ಬರಬೇಕಂತ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ಇಷ್ಟರಲ್ಲಿ ಥ್ಯಾಂಕ್ ಯು.